ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದೊಳಗೆ ನಾವು ಡಿಸೈನ್ ಹಾಕ್ಸಿದಂಥ ಟ್ರೆಂಡ್ ಒಳಗಿರುವಂಥ ಡಿಸೈನ್ ಹಾಕ್ಸಿದಂಥ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡಕತ್ತೀನಿ. ನೋಡಿರಿ, ಈ ರೀತಿ ವರ್ಕ್ ಹಾಕ್ಸಾರ. ನೋಡಿರಿ, ಅವ್ರದ್ದು ಎಷ್ಟು ನೆಕ್ ಬ್ರಾಡಾಗಿ ಇದು ವರ್ಕ್ ಹಾಕಿ ಕೊಟ್ಟಾರ. ನೋಡಿರಿ, ಈ ರೀತಿ ಇದನ್ನು ನಾವು ಇದೇ ರೀತಿ ಬ್ರಾಡ್ ಹೊಲಿದ್ವಿ ಅಂದ್ರೆ ಶೋಲ್ಡರ್ ಡ್ರಾಪ್ 100% ಶೋಲ್ಡರ್ ಡ್ರಾಪ್ ಆಗ್ತೈತೆ ರೀ. ಯಾಕಂದ್ರೆ ಶೋಲ್ಡರ್ ಸ್ಟಿಫನ್ ನಿಂದ್ರಂಗೆ ಇಲ್ಲರಿ. ಹೀಗಾಗಿ ನಾವು ಅದನ್ನು ಯಾವ ರೀತಿ ಶೋಲ್ಡ್ರನ್ನು ಕಡಿಮೆ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಕಟ್ಟಿಂಗ್ ಮಾಡ್ಕೋಬೇಕಂತ ಎರಡೂ ಇದೇ ಇದು ಕಟ್ಟಿಂಗ್ ಮಾಡ್ಕೊಳ್ಳೋದನ್ನು ಈ ವಿಡಿಯೋದೊಳಗೆ ಹಾಕಿ ಸ್ಟಿಚಿಂಗನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಫಸ್ಟ್ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದಕ್ಕೂ ಒಂದು ಟ್ರಿಕ್ ಐತ್ರಿ. ಆ ರೀತಿ ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಈ ಬ್ಲೌಸನ್ನು ಈ ಥರ ಬ್ಲೌಸ್ಗಳನ್ನು ಕಟ್ ಮಾಡಿರಿ. ಯಾಕಂದ್ರೆ ಸ್ವಲ್ಪ ಚೇಂಜಸ್ ಆದರೂ ಬ್ಲೌಸಸ್ ಕೆಡೋ ಚಾನ್ಸ್ ಇರ್ತಾವೆ. ಯಾಕಂದ್ರೆ ವರ್ಕ್ ಹಾಕ್ಸಾರ ಅಂದ್ರೆ ಅಲ್ಲೇ ಚಲೋ ಬ್ರೈಡಲ್ ಬ್ಲೌಸ ಅಂತ ತಿಳ್ಕೊಬೋದು, ಅಥವಾ ಹೆವಿ ಬ್ಲೌಸ ಅಂತ ಹೆವಿ ರೇಟ್ ಬ್ಲೌಸ ಅಂತ ತಿಳ್ಕೊಬೋದು. ಅದಕ್ಕೆ ನಾವು ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರಿಗೆ ಇದು ಕಂಫರ್ಟಾಗಿ ಇದಾಗುತ್ತೆ, ಸೆಟ್ ಆಗುತ್ತೆ. ಮತ್ತು ಅವರು ನಿಮ್ಮಲ್ಲಿ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ಅದಕ್ಕೆ ನೀವು ಕಟ್ಟಿಂಗನ್ನು ಕರೆಕ್ಟಾಗಿ ಮಾಡ್ಕೊರಿ. ಕಟ್ಟಿಂಗ್ ತಪ್ಪು ಅಂದ್ರೆ ಸ್ಟಿಚಿಂಗೂ ತಪ್ಪಿ ಅವರು ವೇರ್ ಮಾಡಿದಾಗೂ ಅದು ಸರಿಯಾಗಿ ಬರ್ಲಿಕ್ಕಂದ್ರೆ ಅವರು ನಿಮ್ಮಲ್ಲೇ ರಿಪೀಟ್ ಕಸ್ಟಮರ್ ಆಗಂಗಿಲ್ಲ. ನೋಡಿರಿ, ಮೆಜರ್ಮೆಂಟ್ ಚೆಸ್ಟ್ 10 ಇಂಚು, ಬ್ಲೌಸ್ ಲೆಂತ್ 13.5 ಇಂಚು, ನೆಕ್ಸ್ಟ್ ಆರ್ಮೋಲ್ 5.5 ಇಂಚು, ಶೋಲ್ಡರ್ ರೆಡಿ 2.5 ಇಂಚ್ ರೀ. ನೋಡಿರಿ, ಎದೆ ಸುತ್ತಳತೆ 10 ಇಂಚ್ ಐತೆ. ಅದನ್ನು ನಾನು ಅರ್ಧ ಇಂಚ್ ಲೆಸ್ ಮಾಡಿ 9.5 ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ ತೊಗೋತೀನಿ. ಈಗ ನೋಡಿರಿ, ಬ್ಲೌಸಿನ ಉದ್ದ 13.5 ಇಂಚ್ ಐತಿ. 13.5 ಇಂಚನ್ನು ಇದಕ್ಕೆ ನೋಡಿರಿ ಕರೆಕ್ಟಾಗಿ 2 ಇಂಚು ಮಾರ್ಜಿನ್ಗೆ ನಾವು ಮಾರ್ಕ್ ಹಾಕ್ಕೋಬೇಕು. ಈಗ ನೆಕ್ಸ್ಟ್ ಬ್ಲೌಸಿನ ಉದ್ದ ಎಷ್ಟು 13.5 ಐತಿ, ಪ್ಲಸ್ 1 ಇಂಚು 14.5 ಇಂಚ್. ಇದು ಬ್ಯಾಕ್ ಪಾರ್ಟ್ ರೀ. ಬ್ಯಾಕ್ ಪಾರ್ಟ್ ಒಳಗೆ 1 ಇಂಚ್ ಅಷ್ಟೇ ಹೆಚ್ಚಿಗೆ ತೊಗೋಬೇಕು. ನೋಡಿರಿ, ಶೋಲ್ಡರ್ ಇದು ಬ್ಯಾಕ್ ಪಾರ್ಟ್, ಶೋಲ್ಡ್ರ್ ನೆಕ್ 2 ಇಂಚು, ನೆಕ್ಸ್ಟು ಶೋಲ್ಡರ್ 3.25 ಇಂಚು, ನೆಕ್ 2 ಇಂಚು, ನೆಕ್ 2 ಇಂಚು, ಶೋಲ್ಡರ್ 3.25 ಇಂಚು, ನೆಕ್ಸ್ಟ್ ಆರ್ಮೋಲ್ 5.5 ಇಂಚು. ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕ್ಕೊಂಡು ಅಲ್ಲಿಂದ 1.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಆರ್ಮೋಲ್ ಶೇಪನ್ನು ಹಾಕೋರಿ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರಿಂಕಲ್ಸ್ ಬರಲ್ಲ ಅಂಥೇಳಿ ಈ ಟ್ರಿಕ್ ಒಳಗೆ ಹೇಳ್ಕೊಡತ್ತೀನಿ. ಮತ್ತು ಪ್ಲಸ್ ಯಾವುದೇ ಶೋಲ್ಡರ್ ಡ್ರಾಪ್ನು ಆಗಂಗಿಲ್ಲ. ಇದೇ ರೀತಿ ಟ್ರಿಕ್ ಯೂಸ್ ಮಾಡಿ ನೀವು ಡಿಸೈನ್ ಬ್ಲೌಸನ್ನು ಕಟ್ ಮಾಡ್ಬೋದು. ಇದರಿಂದ ಮಾಡೋದ್ರಿಂದ ನಿಮಗೆ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನೀವೇನಾದರೂ ಅದು ವರ್ಕ್ ಹಾಕಿದ ಬ್ಲೌಸನ್ನು ಹಾಕಿ ಕಟ್ ಮಾಡಿದ್ರೆ ಅಂದ್ರೆ ಯಾಕಂದ್ರೆ ಏನಾಗುತ್ತೆ ರೀ, ನೆಕ್ ಬ್ರಾಡ್ ಆಗ್ತೈತಿ. ಬ್ರಾಡಾಗಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಫಸ್ಟ್ ಲೈನಿಂಗನ್ನು ಕಟ್ ಮಾಡ್ಕೊರಿ. ನಿಮಗೆ ಎಷ್ಟು ಮೆಜರ್ಮೆಂಟ್ ಒಳಗೆ ಐತೆ ಅಷ್ಟು. ಆಮೇಲೆ ಮೇನ್ ಫೆಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ ಅಂತ. ಈ ರೀತಿ 1/4 ಇಂಚಿನಷ್ಟು ಕ್ರಾಸಿಂಗ್ ಇದು ಶೋಲ್ಡರ್ ಡ್ರಾಪ್ ತೊಗೋರಿ. ಶೋಲ್ಡರ್ ಡೌನಿಂಗ್ ತೊಗೋಬೇಕು. ಅಂದ್ರೆ ನಮ್ಗೆ ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗ್ತೈತಿ. ಈ ರೀತಿ ಬ್ಯಾಕ್ ಪಾರ್ಟ್ ಮಾಡಿದ್ವಿ ಅಂದ್ರೆ ಈಗ ಬ್ಯಾಕ್ ಪಾರ್ಟ್ ಒಳಗೆ ಇನ್ನೂ ಏನಪ್ಪ ಅಂದ್ರೆ ನಾವು ಈಗ ಏನು ಮಾಡಿಲ್ಲರಿ, ಇದ್ರೊಳಗೆ ನೆಕ್ ಪಾರ್ಟನ್ನು ನಾನು ಕಟ್ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂದ್ರೆ ಇದು ರೆಡಿಮೇಡ್ ಇದ್ರದ್ದು ವರ್ಕ್ ಬ್ಲೌಸ್ದು ಸ್ಟಿಚಿಂಗ್ ಐತಲ್ರಿ. ಹಿಂಗಾಗಿ ನೆಕ್ ಪಾರ್ಟನ್ನು ಏನೂ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಈ ರೀತಿ ನಾವು ಅವ್ರದ್ದು ವೇಸ್ಟ್ ಎಷ್ಟೈತೆ ಅಂದರೆ 8 ಇಂಚು ಪ್ಲಸ್ 1 ಇಂಚು 9 ಇಂಚು ಇಟ್ಕೊಂಡು ನಾನು ಏನು ಮಾಡಿದೆ, ಕ್ರಾಸ್ ಆಗಿ ಲೈನ್ ಹಾಕ್ಕೊಂಡು ಹೆಚ್ಚಾದಂಥ ಬಟ್ಟೆನ ತೆಗೆದುಬಿಟ್ಟೆ. ನೋಡಿರಿ, ಈಗ ಫ್ರಂಟ್ ಪಾರ್ಟ್ ಒಳಗೆ ಏನಪ್ಪ ಅಂದ್ರೆ ಬಟ್ಟೆ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾಗತ್ತೆ. ನೋಡಿರಿ, 1 ಇಂಚ್ 1.5 ಇಂಚ್ವರೆಗೂ ಬಟ್ಟೆನ ಸ್ವಲ್ಪ ಆ ಕಡೆ ಸರಿಸ್ಕೊರಿ. ಫ್ರಂಟ್ ಪಾರ್ಟ್ ಬಂದಮೇಲೆ ನೀವು ಈ ರೀತಿ ಮಾಡ್ಕೊಳೇ ಬೇಕಾಗ್ತೈತೆ. ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಫ್ರಂಟ್ ಬ್ಯಾಕ್ ಬೇರೆ ಪಾರ್ಟಾಗೆ ಕಟ್ ಮಾಡಿರಿ, ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಇದೇ ಮೆಜರ್ಮೆಂಟ್ ನೋಡಿರಿ, 10 ಇಂಚ್ ಇದೆ ಸುತ್ತಳತೆ, 13.5 ಇಂಚ್ ಲೆಂತು, 3.5 ಇಂಚು, 5.5 ಇಂಚು ಆರ್ಮೋಲ್. ಈಗ ಈ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ತೀವಿ. ನೋಡಿರಿ, 10.5 ಇಂಚ್ ಇದೆ ಸುತ್ತಳತೆ. 10 ಇಂಚ್ ಐತಲ್ರಿ, ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಮಾಡ್ಕೋಬೇಕು ಯಾವಾಗಲೂ ಫ್ರಂಟ್ ಪಾರ್ಟಿಗೆ. ಆ 1/4 ಇಂಚಿನಷ್ಟು ಅಳತಿನ ಬಿಟ್ಟೆ ನೀವೆಲ್ಲ ಮೆಜರ್ಮೆಂಟು ತೊಗೋಬೇಕಾಗ್ತೈತಿ. ನೋಡಿರಿ, ಅಲ್ಲಿಂದ ನೆಕ್ಕನ್ನು 2.5 ಇಂಚಿಗೆ ಹಾಕೋರಿ. ನೆಕ್ಸ್ಟು 3.25 ಇಂಚಿಗೆ ಕರೆಕ್ಟಾಗಿ ನಮ್ಮ ಬಟ್ಟೆ ಸಿಕ್ಕೈತ್ರಿ. 3.25 ಇಂಚಿಗೆ ಶೋಲ್ಡ್ರನ್ನು ಹಾಕೋರಿ. 2.5 ಇಂಚ್ ನೆಕ್. ಇದು ಫ್ರಂಟ್ ಪಾರ್ಟಿಂದ ಮೆಜರ್ಮೆಂಟ್. ಲಕ್ಷ ಕೊಡ್ರಿ, ಯಾಕಂದ್ರೆ ಫ್ರಂಟ್ ಮತ್ತು ಬ್ಯಾಕ್ ಮೆಜರ್ಮೆಂಟ್ ಭಾಳ ಚೇಂಜಸ್ ಅದಾವೆ. ನೋಡಿರಿ, ಈಗ ನೆಕ್ಕನ್ನು ನಾನು ಬ್ಯಾಕ್ ಪಾರ್ಟಲ್ಲಿ 2 ಇಂಚ್ ತೊಗೊಂಡಿದ್ದೆ, ಇಲ್ಲಿ 2.5 ಇಂಚ್ ತೊಗೊಂಡಿನಿ. ಅದಕ್ಕೆ ಈ ರೀತಿ ತೊಗೋಬೇಕಾಗ್ತೈತಿ. ಮತ್ತು ಇದು
ವರ್ಕ್ ಬ್ಲೌಸ್ ಇರೋದ್ರಿಂದ ನೆಕ್ ಬ್ರಾಡ್ ಇರ್ತೈತೆ ರೀ. ಅದರಲ್ವಾಗಿ ನಾವು 2.5 ಇಂಚು ಮತ್ತು 1/4 ಇಂಚು ಎಕ್ಸ್ಟ್ರಾ ಲೈನ್ ಹಾಕಿನಲ್ರಿ, ಅದು ಎಕ್ಸ್ಟ್ರಾ ಬರುತ್ತೆ ರೀ. ಹೀಗಾಗಿ ಫಿನಿಶಿಂಗ್ ಭಾಳ ನೀಟಾಗಿ ಬರುತ್ತೆ ರೀ. ನೋಡಿರಿ, ಟ್ರೈ ಮಾಡಿರಿ ಫ್ರೆಂಡ್ಸ್. ನೋಡಿರಿ, 5.5 ಇಂಚು ಆರ್ಮೋಲ್, 5.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕೋರಿ. ಹಾಕ್ಕೊಂಡು ಅಲ್ಲಿಂದ 3/4 ಇಂಚಿಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡು ನೋಡಿರಿ, ಶೋಲ್ಡ್ರ್ ನಾವೇನು 10.5 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಅದಕ್ಕೊಂದು ಇಲ್ಲೇ ಲೈನ್ ಹಾಕಕತ್ತೀನಿ. ನೆಕ್ಸ್ಟ್ ಅಲ್ಲಿಂದ 2 ಇಂಚು ಮಾರ್ಜಿನ್ ರೀ ಅದು. ನೆಕ್ಸ್ಟ್ ನೋಡಿರಿ, ಆರ್ಮೋಲ್ ಶೇಪನ್ನು ಯಾವ ರೀತಿ ಹಾಕ್ಕೋಬೇಕಂತಂದ್ರೆ ಸ್ವಲ್ಪ 1/4 ಇಂಚಿನಷ್ಟು ಶೋಲ್ಡ್ರ್ ಪಟ್ಟಿ ಇರುತ್ತಲ್ಲ ರೀ, ಅದರಲ್ಲಿ ಬರಬೇಕು. ಬಂದು ಆಮೇಲೆ 3/4 ಇಂಚಿಗೆ ಮಾರ್ಕ್ ಹಾಕಿರ್ತೀವಿ ಅಲ್ಲಿ ಟಚ್ ಆಗಿ ಇಲ್ಲಿ 1/4 ಇಂಚು ಡೌನಿಂಗ್ ತೊಗೋಬೇಕು. ಇದೇ ರೀತಿನ ನೀವು ಮಾರ್ಕ್ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಆದ್ರೆ ನಿಮಗೆ ಯಾವುದೇ ಆರ್ಮೋಲಲ್ಲಿ ರಿಂಕಲ್ಸ್ ಬರೋಂಗಿಲ್ಲ. ಎಲ್ಲ ಬ್ಲೌಸಿನ ಪ್ರಾಬ್ಲಮ್ಸ್ ಅದೇ ಇರ್ತೈತೆ ರೀ. ನೋಡಿರಿ, ಬ್ಲೌಸಿನ ಉದ್ದ 16 ಇಂಚ್ ತೊಗೊಂಡು ನಾನು ಬ್ಲೌಸಿನ ಉದ್ದ 16 ಇಂಚು ಅಂದ್ರೆ 13.5 ಇಂಚ್ ಐತಿ. 2.5 ಇಂಚು ಹೆಚ್ಚಿಗೆ ತೊಗೊಂಡಿನಿ, ಯಾಕಂದ್ರೆ ಇವ್ರದ್ದು ಹೆವಿ ಚೆಸ್ಟ್ ಐತಿ, ಹೆವಿ ಚೆಸ್ಟ್ ಬ್ಲೌಸ್ ಐತಿ. ಅದರಿಂದ ನಾನು 2.5 ಇಂಚು ಲೆಂತನ್ನು ಹೆಚ್ಚಿಗೆ ತೊಗೊಂಡಿನಿ. ನೆಕ್ಸ್ಟ್ ನೋಡಿರಿ, ಅದೇ ರೀತಿನ ಆರ್ಮೋಲ್ ಕ್ರಾಸ್ ಬೆಲ್ಟ್ ಶೇಪ್ ಯಾವಾಗಲೂ ಬೋರ್ಡ್ ಶೇಪ್ ಟೈಪ್ ಇರಬೇಕು. ಈ ರೀತಿ ಹಾಕೋರಿ. ಇಲ್ಲ ಅರ್ಧ ಇಂಚ್ ಏನು ಮಾಡಬೇಕು, ಕ್ರಾಸ್ ಆಗಿ ಹಾಕ್ಕೋಬೇಕು. ನೋಡಿರಿ, ಈ ರೀತಿ. ಈ ಬಟ್ಟೆ ಏನೈತಲ್ರಿ ರಾಂಗ್ ಮಾರ್ಕ್ ಅಂತ ಹಾಕಿದ್ನಲ್ಲ, ಅದು ಕಟ್ಟಿಂಗ್ ಆಗಿ ಹೋಗ್ತೈತಿ. ಕಟ್ಟಿಂಗ್ ಮಾಡ್ತೀವಿ 3 ಇಂಚು ಆ ಲೈನಿಂದ ಮತ್ತು 3 ಇಂಚು ಡಾಚು, ಆ ಕಡೆ 1.5 ಇಂಚು ಈ ಕಡೆ 1.5 ಇಂಚು ಎರಡಕ್ಕೂ ಮಾರ್ಕ್ ಹಾಕಿ ಹೈಟಿಗೂ 3 ಇಂಚು ತೊಗೊಂಡು ಈ ರೀತಿ ಒಂದು ಡಾಚ್ ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್ ಆ ಕಡೆ 6.5 ಇಂಚ್ ಬಂದಿತ್ತು ರೀ, ತೆಳಗಡೆ 3 ಇಂಚಿನಷ್ಟು ತೊಗೊಂಡು ಅಲ್ಲಿ 1/4 ಇಂಚಿನಷ್ಟು ಒಂದು ಡಾಚು. ನೆಕ್ಸ್ಟ್ ಆರ್ಮೋಲಲ್ಲಿನೂ ಇದೇ ರೀತಿ ಒಂದು ಅರ್ಧ ಇಂಚಿನಷ್ಟು ಒಂದು ಮಾರ್ಕನ್ನು ಹಾಕ್ಕೋಬೇಕು. ಇಷ್ಟೆಲ್ಲ ಆದಮೇಲೆ ನಾನು ಒಂದು ಆರ್ಮೋಲಲ್ಲಿ ಯಾವುದೇ ಇನ್ನೂ ರಿಂಕಲ್ಸ್ ಬರದೇ ಇತ್ತಪ್ಪ, ನಿಮ್ಗೆ ಇನ್ನೂ ಡೌಟ್ ಇತ್ತಂದರೆ ಈ ರೀತಿ ನಾನು ಹೇಳುವಂಥ ಒಂದು ಮೆಥಡನ್ನು ಫಾಲೋ ಮಾಡಿರಿ. ನಿಮ್ಗೆ ಪರ್ಫೆಕ್ಟಾಗಿ ಆರ್ಮೋಲಲ್ಲಿ ಯಾವುದೇ ರಿಂಕಲ್ಸ್ ಬರದಂಗೆ ಕಟ್ ಮಾಡ್ಬೋದು, ಸ್ಟಿಚ್ನೂ ಮಾಡ್ಬೋದು. ನೋಡಿರಿ, ಅವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಮೇಲೆ ಅಂದರೆ ಚೆಸ್ಟ್ ಒಳಗೆ 10.5 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟ್ ಸೈಡ್ ಅರ್ಧ ಇಂಚ್ ಹೆಚ್ಚಿಗೆ ತೊಗೊಂಡಿನಿ. ಯಾಕಂದ್ರೆ ನಮ್ಮದು ಡಾಚ್ ಅದನ್ನು 3 ಇಂಚ್ವರೆಗೂ ಹಿಡಿದು ಬಂದರೆ ಅದು ನಮ್ಗೆ ಬಟ್ಟೆ ಶಾರ್ಟೇಜ್ ಬೀಳ್ತೈತೆ. ಅದರ ಸಲುವಾಗಿ ಇಲ್ಲಿ ಅರ್ಧ ಇಂಚ್ ಬಟ್ಟೆನ ನಾನು ಹೆಚ್ಚಿಗೆ ತೊಗೊಂಡಿನಿ. ತೆಳಗಡೆ ಅಷ್ಟೇ ರೀ, ಎಲ್ರಿ ಕ್ರಾಸ್ ಬೆಲ್ಟ್ದು ಪಟ್ಟಿ ಐತಲ್ರಿ, ಕ್ರಾಸ್ ಬೆಲ್ಟ್ದು ಏನು ಶೇಪ್ ಹಾಕಿವಲ್ಲ ಅಲ್ಲಷ್ಟೇ ಅರ್ಧ ಇಂಚ್ ಹೆಚ್ಚಿಗೆ ತೊಗೋಬೇಕು. ಈಗ ಇದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ಕಟ್ಟಿಂಗ್ ಮಾಡಿ ನೋಡಿ, ಇಲ್ಲಿ ಬಟ್ಟೆನ ನಾನು ಕಟ್ ಮಾಡಿ ತೆಗೆದೆ ರೀ. ಆ ಬಟ್ಟೆ ಕಟ್ ಮಾಡಿ ತೆಗೆಯಲೇಬೇಕು. ನೋಡಿರಿ, ಈ ರೀತಿ ಆರ್ಮೋಲ್ ಒಂದು ನೀವು ಕಟ್ಟಿಂಗನ್ನು ಬಿಟ್ಟು ಎಲ್ಲ ಕಟ್ಟಿಂಗನ್ನು ಕರೆಕ್ಟಾಗಿ ಮಾಡಿ ತಕ್ಕೊಂಬಿಡ್ರಿ. ನೋಡಿರಿ, ಇದು ಅಂಚಿನಲ್ಲಿ ಬರಬೇಕು, ದಂಡಿ ಬರಬೇಕು, ಅದಕ್ಕೆ 4 ಮಾರ್ಕ್ ಹಾಕ್ಕೊಂಡಿನಿ. ನೋಡಿರಿ, ಇದಕ್ಕೆ ಆರ್ಮೋಲಲ್ಲಿ ರಿಂಕಲ್ಸ್ ಬಾರ್ದಾಗಿ ಹೆಂಗೆ ನಾವು ಮಾಡ್ಬೇಕಂತೇಳಿ ಇದೊಂದು ಟ್ರಿಕ್ ನಾ ಯೂಸ್ ಮಾಡೀನಿ ರೀ. ಅದಕ್ಕೆ ನಿಮಗೂ ಹೇಳ್ಕೊಡತ್ತೀನಿ. ನೋಡಿರಿ, ಈ ಲೈನಿಗೂ 1 ಇಂಚು, ಈ ಇಂಚು 1 ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ನಾವೇನು ಅದನ್ನು ನಾರ್ಮಲ್ ಶೇಪ್ ಹಾಕಿದ್ವಲ್ಲ ಅಲ್ಲಿವರೆಗೂ ನೋಡ್ಬೇಕು ರೀ. ಅದರದ್ದು ವಿಡ್ತ್ ಎಷ್ಟಿತ್ತು, 1 ಇಂಚಿತ್ತು. ಸೆಂಟರ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿ ಅದೇ ಲೈನು ನಮಗೆ ಕರೆಕ್ಟಾಗಿ ಸಿಕ್ತು. ಆ ಲೈನಿಗೆ ನಾವೇನು ಮಾಡಬೇಕು, ಈ ರೀತಿ 2 ಪಾಯಿಂಟನ್ನು ಜೋಡಿಸ್ಬೇಕು. ಈ ಮೆಜರ್ಮೆಂಟ್ ಮಾಡಿ ನೋಡಿರಿ, ಇದು 4 ಇಂಚ್ ಬರತೈತಿ. ಈ ಕಡೆ ಲೈನು, ಈ ಕಡೆ ಇಂಚು 3.25 ಬರತೈತಿ. ಅದನ್ನು ಸಹ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೋಬೇಕು. ಮಾರ್ಕನ್ನು ಹಾಕ್ಕೊಂಡು ನೋಡಿರಿ ಯಾವ ರೀತಿ ಶೇಪ್ ಹಾಕ್ಬೇಕಂತಂದ್ರೆ, ಯಾವುದೇ ನಾವು ಆರ್ಮೋಲ್ ಶೇಪ್ ಹಾಕಿವಲ್ಲ ಎಲ್ಲಿ ಏನೂ ಚೇಂಜಸ್ ಮಾಡಬೇಡ್ರಿ. ಜಸ್ಟ್ ಏನು ಶೇಪ್ ಹಾಕಿವಲ್ಲ ಅದನ್ನು ನಾವೇನು ಎಕ್ಸ್ಟ್ರಾ ಪಾಯಿಂಟ್ ಏನು ಬಂತಲ್ಲ ಜಸ್ಟ್ ಆ ಪಾಯಿಂಟಿಗೆ ಇದೇ ಮಾರ್ಕನ್ನು ಆರ್ಮೋಲ್ ಶೇಪನ್ನು ಟಚ್ ಮಾಡಿ ಹೊಳ್ಳಿ ಅದೇ ಶೇಪಿಗೆ ಟಚ್ ಮಾಡ್ಕೊಂಡ್ರಂದ್ರೆ ನಿಮಗೆ ಇದ್ರ ಶೇಪ್ ರೆಡಿ ಆಗ್ತೈತಿ. ನಾವು ಮಾಡಿದಂಥದ್ದನ್ನು ನೀವು ಕರೆಕ್ಟಾಗಿ ಲಕ್ಷ ಕೊಟ್ಟು ನೋಡಿರಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಏನಾದರೂ ತಿಳಿಲ್ಲ ಅಂದರೆ ಹೇಳ್ರಿ, ನಾನು ಹೇಳ್ತೀನಿ. ನಾವು ಮೊದಲೇಗೆ ಹಾಕಿದ ಮಾರ್ಕ್ ಇರುತ್ತೆ ರೀ, ಬಟ್ ಸೆಂಟ್ರಲ್ಲಿ ಏನು ನಾವು ಡಾಚ್ ಹಿಡಿದ್ವಲ್ಲ ಅಲ್ಲಿ ಸ್ವಲ್ಪ ಚೇಂಜಸ್ ಆಗ್ತೈತೆ, ಅಲ್ಲಷ್ಟೇ ಚೇಂಜ್ ಆಗೋದ್ರಿ. ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್, ಕನ್ಫ್ಯೂಸ್ ಆಗಬೇಡ್ರಿ. ಏನಾದರೂ ತಿಳಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ, ನಾನು ಹೇಳ್ತೀನಿ ಅಂತ. ನೋಡಿರಿ, ಕರೆಕ್ಟಾಗಿ ರೌಂಡ್ ಶೇಪಾಗಿ ಎಷ್ಟು ನೋಡಿರಿ, ಹಿಂಗೆ ನೋಡಿದ್ರೆ ನಮ್ಗೆ ಏನಾಗುತ್ತೆ, ಏನಪ್ಪ ಇದು ಒಂಥರ ಬಟ್ಟೆ ಹೆಚ್ಚು ಕಮ್ಮಿ ಐತಲ್ಲ, ಹೆಂಗೆ ಸ್ಟಿಚ್ ಮಾಡೋದು ಇದು ಅಂತ ಅನ್ನಿಸ್ತಿರ್ಬೋದು. ನೋಡಿರಿ, ಕರೆಕ್ಟಾಗಿ ನಾವು ಈ ರೀತಿ ಡಾಚ್ ಹಿಡಿದ್ವಿ ಅಂದರೆ ಎಷ್ಟು ಕರೆಕ್ಟಾಗಿ ನೋಡಿರಿ. ನಾ ಯಾಕಲ್ಲ ಅರ್ಧ ಇಂಚ್ ಡೌನಿಂಗ್ ತೊಗೊಂಡೆ ಆರ್ಮೋಲ್ ಕಡೆ ತೆಳಗಡೆ ಫಿಟ್ಟಿಂಗ್ ಲೈನ್ ಕಡೆ. ನೋಡಿರಿ, ನಾವು ಆ ರೀತಿ ಡಾಚ್ ಹಿಡಿದಾಗ ಅದು ಬಟ್ಟೆ ಮೇಲೆ ಬರತೈತಿ. ಆ ರೀತಿ ಮೇಲೆ ಬಂದು ನಮಗೆ ಕವರ್ ಆಗ್ತೈತಿ. ಅದಕ್ಕೆ ನಾನು ಅರ್ಧ ಇಂಚ್ ಡೌನಿಂಗ್ ತೊಗೊಂಡಿರ್ತೀವಿ. ನೋಡಿರಿ, ಈಗ ಸ್ಲೀವ್ ಮಾರ್ಕನ್ನು ಹಾಕೋದು ಹೆಂಗಂತಂದ್ರೆ
ನೋಡಿರಿ ಸ್ಲೀವಿನ ಉದ್ದ 11.5 ಇಂಚು, ಸ್ಲೀವಿನ ಉದ್ದ 11.5 ಇಂಚು ಅಂದರೆ 10.5 ರೆಡಿ ಐತ್ರಿ. 1 ಇಂಚ್ ಹೆಚ್ಚಿಗೆ 11.5 ಇಂಚು, 11.5 ಇಂಚ್ ಇಟ್ಟು ನಾನೀಗ ಇಲ್ಲೊಂದು ಲೈನನ್ನು ಹಾಕ್ತೀನಿ. 11.5 ಇಂಚಿಗೆ ಒಂದು ಲೈನ್ ಹಾಕಿದೆ. ಅಲ್ಲಿಂದ ಡೌನಿಂಗು 3.5 ಇಂಚಿಗೆ ರೀ, 3.5 ಇಂಚಿಗೂ ಒಂದು 3.5 ಇಂಚಿಗೂ ಒಂದು 3.5 ಕಡಿಮೆ ಅನ್ಸಕತ್ರಿ. ಅದಕ್ಕೆ ನಾನು 3.25 ತೊಗೊಂಡೆ, ಒಂದು 1/4 ಇಂಚ್ ಡೌನಿಂಗ್ ತೊಗೊಂಡೆ. ಮತ್ತು ಅವ್ರದ್ದು ಆರ್ಮೋಲ್ ರೌಂಡ್ 8.5 ಇಂಚ್ ಇತ್ತು, 8.5. ನೆಕ್ಸ್ಟ್ ಸ್ಲೀವ್ ಫಿಟ್ಟಿಂಗ್ 5.5 ಸ್ಲೀವ್ ಫಿಟ್ಟಿಂಗ್ ಮಾರ್ಕ್ ಹಾಕ್ಕೊಂಡೆ. ಈ ರೀತಿ ಒಂದು ಫಿಟ್ಟಿಂಗ್ ಲೈನ್ ಹಾಕ್ಕೊಂಡೆ. ನೆಕ್ಸ್ಟ್ ನಾವು ಸ್ಲೀವ್ದು ಹೆಂಗೆ ಹಾಕ್ಕೊಳ್ಳೋದಪ್ಪ ಲೈನ್ ಅಂದರೆ ನಾವು ಒಂದು ಈಸಿ ಟ್ರಿಕ್ ಕೂಡ ಹೇಳತ್ತೀನಿ ನೋಡಿರಿ. ಅದ್ರದ್ದೇನು 8.5 ಇಂಚ್ ಇತ್ತಲ್ಲ, ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ಫೋಲ್ಡ್ ಮಾಡಿ ಹಾಕೋರಿ. ನೆಕ್ಸ್ಟ್ ಇದು ಏನು ಬಂದಿತ್ತಲ್ಲ ಇದ್ರದ್ದು ಸೆಂಟ್ರ್ ಪಾಯಿಂಟ್ ಮತ್ತು ಇಲ್ಲಿ ಒಂದು ಹಾಕೋರಿ. ನೆಕ್ಸ್ಟ್ ಇಲ್ಲಿ ಏನಿತ್ತಲ್ಲ ಇದು ಎಷ್ಟು ಐತೆ ನೋಡಿ, ಇಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಹಾಕೋರಿ. ಸೇಮ್ ಇದೇ ರೀತಿ ನಾವು 3 ಕಡೆ ಸೆಂಟ್ರ್ ಮಾಡ್ಕೊಂಡು ಇಲ್ಲಿ 1/4 ಇಂಚು ಇಲ್ಲಿ 1/4 ಇಂಚು ಡೌನಿಂಗ್ ತೊಗೊಂಡು ಈ 2 ಪಾಯಿಂಟ್ಸ್ಗಳನ್ನು ನಾನು ತೋರಿಸಿದ್ನಲ್ಲ ಅವನ್ನ ಕರೆಕ್ಟಾಗಿ ಜೋಡಿಸ್ಕೊಂಡ್ರೆ ನಿಮಗೆ ಬ್ಯಾಕ್ ಶೇಪ್ ಸಿಗುತ್ತೆ. ನೆಕ್ಸ್ಟ್ ಇದು ಫ್ರಂಟ್ ಶೇಪ್, ನಾನು ತೋರಿಸಾತಿದ್ದು ಫ್ರಂಟ್ ಶೇಪ್. ಈ ರೀತಿ ಕರೆಕ್ಟಾಗಿ ಒಂದು ಶೇಪನ್ನು ಹಾಕ್ಕೊಂಡು ನೀವು ಬ್ಲೌಸು ಕೊರಿ. ಪರ್ಫೆಕ್ಟಾಗಿ ಇದು ಬ್ಲೌಸ್ ಫಿಟ್ಟಿಂಗ್ ಕುಂದ್ರುತ್ತೆ. ಸ್ಲೀವ್ ಫಿಟ್ಟಿಂಗ್ ಈ ರೀತಿ ಟ್ರೈ ಮಾಡಿ ನೋಡಿರಿ, ಪರ್ಫೆಕ್ಟಾಗಿ ಬರ್ತೈತಿ. ಈ ರೀತಿ ಸೆಂಟ್ರಲ್ಲಿ ಒಂದು ಕಚ್ಚನ್ನು ಹಾಕ್ಕೊಂಡು ಇಟ್ಕೋರಿ, ಅಂದರೆ ನಿಮಗೆ ಸ್ಟಿಚ್ ಮಾಡೋಕೆ ಮುಂದೆ ಈಸಿ ಆಗ್ತೈತಿ. ನೋಡಿರಿ ಇಲ್ಲೇನು ಬಟ್ಟೆ ಕಡಿಮೆ ಬರ್ತೈತಲ್ರಿ, ಆ ಬಟ್ಟೆನ ನಾನು ಇಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಯಾಕಂದರೆ ಕರೆಕ್ಟಾಗಿ ಬಟ್ಟೆ ಸಿಕ್ಬಿಡ್ತಾವ್ರಿ 4 ಪೀಸ್ ನಮಗೆ. ಮತ್ತು ಎಷ್ಟು ಲೆಂತ್ ಬೇಕಾಗುತ್ತಲ್ಲ ಅದು ಬಟ್ಟೆ ಸಿಕ್ಬಿಡ್ತೈತಿ. ಮತ್ತು ಆ ಕಡೆ ಈ ಕಡೆ ನೋಡೋದು ಬೇಡ ಅಂಥೇಳಿ ಈ ರೀತಿಯಾಗಿ ಇದನ್ನ ಇಲ್ಲೇ ತಗೊಂಡು ಇಟ್ಕೊಂಡೆ ನಾನು. ಯಾಕಂದರೆ ಬಟ್ಟೆ ಕಡಿಮೆ ಬಿಡ್ತೈತೆ ರೀ ಅಲ್ಲಿ. ನೋಡಿರಿ ಈಗ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಇಟ್ಟು ಕಟ್ ಮಾಡಬೇಕಂತ ಹೇಳ್ತೀನಿ. ನಾವು ಯಾವಾಗಲೂ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಬೇಕಾದ್ರೆ ನಮ್ಮದು ಲೈನಿಂಗ್ ಪೀಸ್ ಕರೆಕ್ಟಾಗಿರ್ತೈತೆ ರೀ. ಮೇನ್ ಫ್ಯಾಬ್ರಿಕನ್ನು ಏನಿಲ್ಲ ಅಂದರೂ ಈ ವರ್ಕ್ ಬ್ಲೌಸ್ ಬಂದಾಗ 1 ಇಂಚ್ನಷ್ಟು ಬಟ್ಟೆನೂ ಹೆಚ್ಚಿಗೆ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ರೀ. ಕಟ್ ಮಾಡಿಕೊಂಡು ನೀವು ಕಟ್ಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಹೆಚ್ಚಿಗಿಟ್ಟು ಕಟ್ ಮಾಡಿರಿ. ಯಾಕಂದ್ರೆ ನಮ್ದು ಸ್ಟಿಚ್ ಆದಮೇಲೆ ಬಟ್ಟೆ ಏನಾಗುತ್ತೆ ರೀ ನೆಕ್ ಭಾಳ ಅಗಲಿರ್ತೈತೆ ರೀ. ಅಲ್ಲ ಒಂದು ಇಷ್ಟು ಬಟ್ಟೆ ಹೋತಪ್ಪ ಅಂತಂದ್ರೆ ಶೋಲ್ಡ್ರಲ್ಲಿ ಕಡಿಮೆ ಬಿದ್ದುಬಿಡ್ತೈತೆ ನಮಗೆ. ಅದಕ್ಕೆ ನಾವು ಕರೆಕ್ಟಾಗಿ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡಿರಿ, ಕಟ್ಟಿಂಗ್ ಮಾಡ್ಕೊರಿ. ಇಲ್ಲ ಅಂದ್ರೆ ಬಟ್ಟೆ ಏನಾನು ಶಾರ್ಟೇಜ್ ಒಳಗೆ ಕಟ್ ಮಾಡ್ಕೊಂಡ್ರಿ ಅಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗ್ತೈತೆ ರೀ. ನೋಡಿರಿ ಇದು ಫ್ರಂಟ್ ಪಾರ್ಟಿಂದ ನಾನು ನೆಕ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡೀನಿ. ಏನೂ ಮತ್ತೆ ಕಟ್ಟಿಂಗ್ ಬರೋಂಗಿಲ್ಲ. ಯಾಕಂದ್ರೆ ಲೆಂತನ್ನ ಇಟ್ಕೊಂಡಿನಿ ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಬೇಕಂತ ಹೇಳಷ್ಟು. ಅದನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡಿರಿ ನಾನು ಭಾಳಷ್ಟು ಬಟ್ಟೆನ ಇಟ್ಕೊಂಡು ಕಟ್ ಮಾಡಕತ್ತೀನಿ. ಯಾಕಂದ್ರೆ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಿದ್ರು ಓಕೆ, ಏನಾದರೂ ಚೇಂಜಸ್ ಮಾಡಿದ್ರೂ ನಮಗೆ ನಡೀತೈತೆ ಅಂಥೇಳಿ ನಾನು ಬಟ್ಟೆ ಸಾಕಷ್ಟು ಇತ್ತು. ಹೀಗಾಗಿ ಚೆಂದಂಗೆ ಬಟ್ಟೆ ಇಟ್ಕೊಂಡು ಸ್ಟಿಚ್ ಕಟ್ ಮಾಡಕತ್ತೀನಿ. ನೋಡಿರಿ ಇದು ಫ್ರಂಟ್ ಪಾರ್ಟ್ ಮತ್ತು ನೀವು ಇದು ಕಟ್ಟಿಂಗದೊಳಗನ ಸ್ಟಿಚ್ಚಿಂಗದ್ದು ಐಡಿಯಾನು ಹೇಳಕ್ಕೆ ಆಗಂಗಿಲ್ಲ ರೀ. ಅದಕ್ಕೆ ನೀವು ಸ್ಟಿಚಿಂಗ್ ವಿಡಿಯೋನು ನೋಡಿರಿ. ಯಾವಾದರೂ ನಾನು ಸಾಕಷ್ಟು ಹಿಡಿಯೋದು ಡಿಸೈನ್ ಬ್ಲೌಸದ್ದು ಸ್ಟಿಚಿಂಗ್ ವಿಡಿಯೋನು ಹಾಕೀನಿ. ಅದ್ರದ್ದು ವಿಡಿಯೋ ಇದು ಮಾಡಿರಿ. ಇದ್ರದ್ದು ವಿಡಿಯೋನು ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು. ಮತ್ತು ನೀವೇನಾದರೂ ಕಮೆಂಟ್ ಮಾಡಿದರೆ ಸ್ಟಿಚಿಂಗ್ ವಿಡಿಯೋನು ಹಾಕಿರಿ ಅಂದರೆ ನಾನು ಹಾಕ್ತೀನಂತ. ನೋಡಿ ಸ್ಲೀವ್ ಪಾರ್ಟನ್ನು ಕರೆಕ್ಟಾಗಿ ನಮ್ಮ ಏನು ಡಿಸೈನ್ ಸೆಂಟ್ರ್ ಒಂದು ಬುಟ್ಟ ಹಾಕಿರ್ತಾರಲ್ಲ ರೀ, ಆ ಬುಟ್ಟ ಕರೆಕ್ಟಾಗಿ ಸೆಂಟ್ರ್ ಇರಬೇಕು ರೀ. ಎರಡೂ ಸ್ಲೀವಿನ ಬುಟ್ಟನೂ ಕರೆಕ್ಟಾಗಿ ಒಂದರ ಮೇಲೇ ಒಂದು ಕೂತಿರ್ಬೇಕು. ಅದನ್ನು ಸೆಂಟ್ರಲ್ಲಿ ಕರೆಕ್ಟಾಗಿ ಅರ್ಧ ಹಾಫ್ ಫೋಲ್ಡಿಂಗ್ ಮಾಡ್ಕೋಬೇಕು. ಅಲ್ಲೊಂದು ನಮ್ಗೆ ಲೈನ್ ಸಿಗುತ್ತೆ. ಆ ಲೈನ್ ಮೇಲೆ ಮತ್ತು ಲೈನಿಂಗ್ ಫ್ಯಾಬ್ರಿಕದ ಲೈನ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈ ರೀತಿ ಮ್ಯಾಚಿಂಗ್ ಮಾಡಿಕೊಂಡು ನೀವು ಸ್ಲೀವ್ ಕಟ್ಟಿಂಗ್ ಮಾಡಿರಿ. ಇಲ್ಲಾಂದ್ರೆ ನಾವೇನು ಅದು ಬುಟ್ಟ ಹಾಕಿರ್ತಾರಲ್ಲ ರೀ, ಅದು ಬಟ್ಟೆ ಬುಟ್ಟ ಒಂದು ಹಿಂದ್ಗಡೆ ಅಥವಾ ಮುಂದ್ಗಡೆ ಹೋಗೋ ಚಾನ್ಸಸ್ ಇರ್ತಾವೆ. ನೋಡಿರಿ ಈ ಬಟ್ಟೆ ಈ ಕಡೆ ಜಾಸ್ತಿ ಸಿಕ್ತು ನಮಗೆ, ಒಂದು ಸೈಡ್ ಕಡಿಮೆ ಸಿಕ್ತು. ಏನು ಮಾಡ್ತೀವಿ ಸ್ಟಿಚ್ ಮಾಡೋಕೆ ಮುಂದೆ ಈ ಕಡೆ ಬಟ್ಟೆ ಇದ್ದು ಬಾ ಅಂತ ಸರಿಸ್ಬಿಟ್ರು ಅಂದ್ರೆ ಬುಟ್ಟ ಹಿಂದೆ ಹೋಗ್ಬಿಡ್ತೈತೆ ರೀ. ಆ ರೀತಿ ಮೊದ್ಲಕ್ಕೆ ನಾವು ಬುಟ್ಟದ್ದು ಪ್ರಿಫ್ರೆನ್ಸ್ ಕೊಡಬೇಕು, ಅಂದರೆ ಡಿಸೈನದ್ದು ಪ್ರಿಫ್ರೆನ್ಸ್ ಕೊಡಬೇಕು. ಪ್ಲೇನ್ ಇದ್ದರೆ ಏನು ಪ್ರಾಬ್ಲಮ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್. ಯಾರೆಲ್ಲ ಹಾಗೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.